ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಜಮೀಲ್ ಸಾಗರ್. ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ. ಸಾಗರ ನಗರಸಭೆ ವ್ಯಾಪ್ತಿಯ 26ನೇ ವಾರ್ಡಿನ ಜನ್ನತ್ ನಗರದಲ್ಲಿ ಮನೆಯ ಮುಂಭಾಗದಲ್ಲಿ ಆಟ ಆಡುತ್ತಿದ್ದ ಪುಟ್ಟ ಬಾಲಕನ ಮೇಲೆ ಬೀದಿ ನಾಯಿ ಒಂದು ದಾಳಿ ಮಾಡಿದ್ದು ಬಾಲಕ ಗಂಭೀರ ಗಾಯಗೊಂಡಿರುವ ಘಟನೆ ಸೋಮವಾರ ಮಧ್ಯಾಹ್ನ ಸುಮಾರಿಗೆ ನಡೆದಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ನಗರಸಭೆ ವ್ಯಾಪ್ತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬೀದಿ ನಾಯಿಗಳು ಹಾವಳಿ ಹೆಚ್ಚಾಗಿದ್ದು ಮಕ್ಕಳು, ಮಹಿಳೆಯರು, ವೃದ್ಧರು ರಸ್ತೆಗೆ ಬರಬೇಕು ಎಂದರೆ ಜೀವ ಭಯದಲ್ಲಿ ತಿರುಗಾಡುವ ಸ್ಥಿತಿ ಉದ್ಭವವಾಗಿದೆ. ಇದರ ನಡುವೆ ಸೋಮವಾರ ಮಧ್ಯಾಹ್ನ ಸುಮಾರಿಗೆ ನಗರಸಭೆ ವ್ಯಾಪ್ತಿಯ ಜನ್ನತ್ ನಗರದಲ್ಲಿ ಮನೆಯ ಮುಂಭಾಗದಲ್ಲಿ ಆಟ ಆಡುತ್ತಿದ್ದ ಸ್ಥಳೀಯ ನಿವಾಸಿ ರಶೀದ್ ಎಂಬುವವರ 3 ವರ್ಷದ ಪುತ್ರನಿಗೆ ಏಕಾಏಕಿ ಬೀದಿ ನಾಯಿ ದಾಳಿ ಮಾಡಿದ್ದು ಕಣ್ಣು, ಮುಖ ಸೇರಿದಂತೆ ಅನೇಕ ಭಾಗಗಳಲ್ಲಿ ಕಚ್ಚಿ ಗಾಯಗೊಳಿಸಿದೆ. ಮಗುವಿನ ಮೇಲೆ ನಾಯಿ ದಾಳಿ ನಂತರ ಅಲ್ಲಿಯೇ ಮುಂದೆ ಹೋಗುತ್ತಿದ್ದ ರೇಷ್ಮಾ ಎಂಬ ಮಹಿಳೆಯ ಮೇಲೂ ಕೂಡ ದಾಳಿ ನಡೆಸಿದ್ದು ಸಾಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ರೇಷ್ಮಾ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗಂಭೀರ ಗಾಯಗೊಂಡಿದ್ದ ಬಾಲಕನನ್ನು ಸ್ಥಳೀಯ ಯುವಕರು ತಕ್ಷಣ ಸಾಗರ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಪ್ರಥಮ ಚಿಕಿತ್ಸೆ ಕೊಡಿಸಿದ ನಂತರ ವೈದ್ಯರ ಸಲಹೆ ಮೇರೆಗೆ ಹೆಚ್ಚಿನ ಚಿಕಿತ್ಸೆಗೆ ಶಿವಮೊಗ್ಗ ಜಿಲ್ಲಾ ಆಸ್ಪತ್ರೆಗೆ ಕಳುಹಿಸಿಕೊಡಲಾಗಿದೆ. ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ. ನಗರಸಭೆ ಅಧಿಕಾರಿಗಳು, ಸ್ಥಳೀಯ ಸದಸ್ಯರು ಏನು ಮಾಡುತ್ತಿದ್ದಾರೆ? ನಾವು ಬಡವರು, ನಮ್ಮನ್ನು ರಕ್ಷಣೆ ನೀಡಿ, ನಿಮ್ಮ ಕೈಯಲ್ಲಿ ರಕ್ಷಣೆ ನೀಡಲು ಆಗಿಲ್ಲ ಎಂದರೆ ನಾವು ಪ್ರತಿಭಟನೆ ಮಾಡುತ್ತೀವಿ ಎಂದು ಹೇಳುವ ಮೂಲಕ ಸಾಗರ ನಗರಸಭೆಯ ಆಡಳಿತ, ಸ್ಥಳೀಯ ನಗರಸಭಾ ಸದಸ್ಯರ ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಸರ್, ಹಿಂಗಾಗಿದೆ. ಒಂದ್ ಮಗು ನಾಯಿ ಕಚ್ಚಿದೆ. ಅದ್ರ ಬಗ್ಗೆ ಏನಂತ ಹೇಳಿ ನಗರಸಭೆಯವರು ಆಕ್ಷನ್ ತಗೋಬೇಕು. ಇಲ್ಲ ಅಂದ್ರೆ ನಾವು ದಾಣಿ ಕೂಡ ಮಗು ಜೀವ ಹೋಗ್ತಿದ್ದೀಗ ಸ್ವಲ್ಪದಲ್ಲಿ ಕಣ್ ಗುಡ್ಡೆ ಹೊರಗೆ ಬಂದಿದೆ. ಮಗು ಯಾವ ರಕ್ಷಣೆ ಕೊಡೋದು? ನಗರಸಭೆ ನೋಡ್ರಿ 10 ಫೋನ್ ಮಾಡಿ ಒಂದ್ ಕಡೆ ತೀರ್ಪು ಕಂಪ್ಲೇಂಟ್ ಮಾಡಿದ್ರೆ ಕಂಟ್ರಾಕ್ಟ್ ಆಗಿದೆ, ಇನ್ನೂ ಬಂದಿಲ್ಲ ನಾಯಿ ಹಿಡಿಯಕ್ಕೆ. ಈ ಡೈಲಿ ನೌಕರರು ಇದಾರಲ್ಲ ಅವ್ರ ಹತ್ರ ಮಾಡಿಸ್ಲಿ, ಅವರಿಗೆ ಕಾಯ್ತಾ ಇರ್ಬೇಕ ನಾವು. ಜೀವ ಹೋಗ್ತಾ ಇದೆ ಮಕ್ಕಳದ್ದು, ಇಲ್ಲಿ ಶಾಲೆ ಮಕ್ಕಳದ್ದು, ಮದ್ರಸಾ ಮಕ್ಕಳು ಎಷ್ಟು ಜನ ಕಚ್ಚಿದೆ ಈಗಾಗಲೇ, ಎಷ್ಟು ಜನ ಆಯ್ತು ಕಂಪ್ಲೇಂಟ್. ಏನ್ ಮಾಡ್ತಾ ಇದಾರೆ ನಗರಸಭೆಯವರು? ಕಚ್ಚಿದ್ದಲ್ಲ ಅವ್ರಿಗೆ ಪರಿಹಾರ ಸರ್. ಜನ್ನತ್ ಗಲ್ಲಿ 4th ಕ್ರಾಸ್ ಅಲ್ಲಿ ಮಗು ಕಚ್ಚಿ ಆಯ್ತು ಸರ್. ಮಗು ಕಚ್ಚಿ ಬರುವಾಗ ನಮ್ಮ ಮೈ ಮೇಲೆ ಬಂದು ಸರ್. ನಾಯಿಗೆ ತುಂಬಾ ಹಾವಳಿ ಆಗಿದೆ ಸರ್. ನಮ್ ಬಡವರು ಸರ್, ನಾವು ನಮ್ಗೂ ಮೈ ಮೇಲೆ ಬಿಡಿಸಿ ಎಲ್ಲ ಕಚ್ಚಿ ಎಲ್ಲ ಇಟ್ಟಿದೆ ಸರ್. ನಮ್ಗೆ ಯಾರು ಗಮನಿಸ್ತಾ ಇಲ್ಲ ಸರ್. ನಾವು ಬಡವರು ಸರ್. ಸರ್, ನಗರಸಭೆಯವರಿಗೆ ಎಲ್ಲ ಫೋನ್ ಮಾಡಿದ್ವಿ, ಯಾರು ಗಮನನೇ ಹಾಕ್ತಾ ಇಲ್ಲ ಸರ್. ನಾವು ಬಡವರು ಸರ್. ನಾವು ನಾಯಿದ ಹಾವಳಿ ತುಂಬಾ ಆಗ್ಬಿಟ್ಟಿದೆ ಸರ್. ನಮ್ಗೆ ಯಾರ್ದು ರಕ್ಷಣೆ ಏನಿಲ್ಲ ಸರ್. ನಮ್ಗೆ ಮೈ ಎಲ್ಲ ಕಚ್ಬಿಟ್ಟಿದೆ ಸರ್. ನೋಡಿ ಸರ್, ನಮ್ ಕೇರಿ ಮನೆಯಲ್ಲಿ ಒಂದು ಮಗುಗೆ ನಾಯಿ ಕಚ್ಚಿ, ಆಮೇಲೆ ಒಂದು ಹೆಣ್ಣಿಗೆ ನಾಯಿ ಕಚ್ಚುವಾಗ ನಾನೇ ರಕ್ಷಣೆ ಮಾಡಿದ್ದು ಹೋಗಿ ಈ ನಗರಸಭೆಯವರು ಕುತ್ಕೊಂಡು ಏನ್ ಮಾಡ್ತಾ ಇದಾರೆ? ನಾವು ಇಲ್ಲಿ ಕುತ್ಕೊಂಡು ಏನ್ ಮಾಡ್ಬೇಕು? ಇವತ್ತು ಕುತ್ಕೊಂಡು ನಾವು ಸತ್ಯಾಗ್ರಹ ಮಾಡ್ತೀವಿ, ಇಲ್ಲಾಂದ್ರೆ ಏನಾದ್ರೂ ಒಂದು ತೀರ್ಮಾನ ಮಾಡಬೇಕು. ನಮ್ಮ ಪರಿಹಾರ ಏನಾದ್ರೂ ಅವ್ರಿಗೆ ಇದು ಮಾಡಬೇಕು. ತುಂಬಾ ಬಡವ ಮಕ್ಕಳು ಅವರು, ಕೂಲಿ ಮಾಡ್ಕೊಂಡು ತಿನ್ನೋರವರು. ಅವ್ರಿಗೆ ಏನಾದ್ರೂ ಇಬ್ಬರಿಗೂ ಕಚ್ಚಿ ಇರೋದು ಟೋಟ್ಲಿ ಏನಾದ್ರೂ ಮಾಡಿ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ನಾವು ಕೇಳ್ಕೊಂತೀವಿ ಅಷ್ಟೇ. ಓಕೆ ಸರ್, ಏನು ಆಗಿದೆ ಸರ್ ಇದು ಘಟನೆ? ಏನಿಲ್ಲ, ನಮ್ಮ ಬೀದಿ ನಾಯಿಂದ ನಮ್ಮ ಕೇರಿ ಮನೆಯವರಿಗೆಲ್ಲ ರಕ್ಷಣೆ ಬೇಕು. ಭಾಳ ಜನಕ್ಕೆ ಈಗ ಮಗು ನೋಡಿದರೆ ಮುಖ ಕಣ್ಣೆಲ್ಲ ಹರಿದೋಗಿದೆ. ಒಂದು ಲೇಡೀಸಿಗೆ ನೋಡಿದ್ರೆ ನಮ್ಮ ಮನೆಯವರಿಗೆ ಸಮೇತ ಕಚ್ಚಿದೆ. ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾನೆ ಇಲ್ಲ, ಏನಿಲ್ಲ. ಭಾಳ ಕಷ್ಟ ಆಗಿದೆ ಬೀದಿ ನಾಯಿಂದ. ಹೊಡೆದ್ರು ಕಷ್ಟ, ಬಿಟ್ಟರು ಕಷ್ಟ, ಆ ನಮೂನಿ ಪರಿಸ್ಥಿತಿ. ನಗರಸಭೆಯವರು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಎಲ್ಲರಿಗೂ ರಕ್ಷಣೆ ಕೊಡ್ಬೇಕಂತ ತಿಳಿಸ್ತಾ ಇದ್ದೀನಿ ಸರ್.